ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಮ್ಯಾಮ್, ಈಗ ನನ್ನ ಪ್ರಶ್ನೆ ಕೇಳೋದಾದ್ರೆ ನಂಬರ್ 8 ಅದನ್ನ ಈ ಕಡೆ ಮಾಡಿ ಅಂತಂದ್ರೆ ಅದು ಇನ್ಫಿನಿಟಿ ಅಂತ ಹೇಳ್ತಾರೆ. ಸೊ ಅದು ನಿಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಏನೆಲ್ಲ ಲಕ್ಕನ್ನ ತಂದ್ಕೊಡ್ಬಹುದು ಅಂತ ಹೇಳಿ. ನ್ಯೂಮರಾಲಜಿ ಪ್ರಕಾರ 8 ಅನ್ನೋದು ಸ್ಯಾಟರ್ನ್ಗೆ ಸಂಬಂಧಪಟ್ಟದ್ದು. ಸ್ಯಾಟರ್ನ್ ಅಂದ್ರೆ ಕನ್ನಡದಲ್ಲಿ ಅಥವಾ ತೆಲುಗುವಲ್ಲಿ ಶನಿ ದೇವರಿಗೆ ನಾವು ಕಂಪೇರ್ ಮಾಡ್ತೀವಿ. ಶನಿ ಅಂದಿದ ತಕ್ಷಣ ಏನೋ ಭಯ ಪಡ್ತಾರೆ, ಅಷ್ಟು ಕಷ್ಟಗಳು ಬರುತ್ತೆ, ಶನಿ ದಶೆ ನಡೀತಾ ಇದೆ, ರಾಹು ದಶೆ ನಡೀತಾ ಇದೆ ಅಂತ ಹೇಳ್ತಾರಲ್ಲ. ಶನಿ ದಶೆ ಇದ್ದಾಗ ಸ್ಯಾಟರ್ನ್ ಅಂದ್ರೆ ಏನಮ್ಮ, ನೀವು ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಗೊತ್ತಿರತ್ತೆ. ಸೂರ್ಯನ ಸುತ್ತೋ ಪ್ಲಾನೆಟ್ಸ್ ಅಲ್ಲಿ ಸ್ಲೋ ಆಗಿ ಮೂವ್ ಆಗೋ ಪ್ಲಾನೆಟ್ ಅಂದ್ರೆ ಏನ್ ಹೇಳಿ? ಸ್ಯಾಟರ್ನ್. ಸ್ಯಾಟರ್ನ್ ಸ್ಲೋ ಮೂವ್ಮೆಂಟ್, ವೆರಿ ಸ್ಲೋ ಕಂಪೇರ್ ಟು ಅದರ್ ಪ್ಲಾನೆಟ್ಸ್. ಸ್ಯಾಟರ್ನ್ ಈಸ್ ವೆರಿ ಸ್ಲೋ ಮೂವ್ಮೆಂಟ್. ಅದಕ್ಕೆ ಈ ಶನಿ ದೇವರಿಗೆ ಕಂಪೇರ್ ಮಾಡ್ತೀವಿ. ಯಾಕಂದ್ರೆ ಶನಿ ಕೊಡೋ ರಿಸಲ್ಟ್ ಇದೆಯಲ್ಲ ವೆರಿ ಸ್ಲೋ. ತುಂಬಾ ಕಷ್ಟಗಳು ಕೊಟ್ಟು ರಿಸಲ್ಟ್ ಅನ್ನೋದು ಕೊಟ್ಟ. ಬಟ್ ರಿಸಲ್ಟ್ ಕೊಟ್ರೆ ರಾಜಯೋಗ ಕೊಡುತ್ತೆ ಶನಿ. ಅದು ಗೊತ್ತಿಲ್ಲ ಜನರಿಗೆ. ಜನರು ಏನ್ ಮಾಡ್ತಾರೆ, ಯಾವ್ದೋ ನ್ಯೂಮರಾಲಜಿ ನೋಡ್ರು, ಅಸ್ಟ್ರಾಲಜಿ ನೋಡ್ರು, ಶನಿ ದಶೆ ಇದೆ ನಿಮ್ಗೆ, ಅಷ್ಟ ಶನಿ ಯೋಗ ನಡೀತಾ ಇದೆ ಅಂತ ಹೇಳ್ತಾರೆ. ಇದಿದ್ರೆ ನೀವು ಸಾಯೋ ಪರಿಸ್ಥಿತಿಗೆ ಹೋಗ್ಬಿಡ್ತೀರಾ, ಅದು ಹೋಮಗಳು ಮಾಡ್ಬೇಕು, ಅದು ಮಾಡ್ಬೇಕು, ಇದ್ ಮಾಡ್ಬೇಕು. ನಥಿಂಗ್ ಇಸ್ ದೇರ್. ಜಸ್ಟ್ ಕಂಪೇರ್ ಟು ಪ್ಲಾನೆಟ್ ಅಷ್ಟೇ. ಅದು ಸ್ಲೋ ಮೂವ್ಮೆಂಟ್ ಇರತ್ತೆ, ರಿಸಲ್ಟ್ಸ್ ಎಲ್ಲ ಸ್ಲೋ ಆಗತ್ತೆ. ಕಷ್ಟಗಳು ಪಡ್ತೀರಾ. ಆ ಕಷ್ಟಗಳು ಏನಕ್ಕೆ ಶನಿ ಕೊಡ್ತಾರೆ ಅಂದ್ರೆ, ನಿಮ್ ಮನುಷ್ಯನಿಗೆ ಕಷ್ಟ ಕೊಟ್ಟಾಗ ಮಾತ್ರನೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಅದ್ರಲ್ಲಿ ಇರೋ ಒಂದು ಇದನ್ನ ತೆಗಿಬೇಕು. ಅಂದ್ರೆ ಅಲ್ಲಿ ಏನು ನಿಮ್ಮ ಒಂದು ವ್ಯಾಲ್ಯೂ ಇದೆಯೋ ಅದನ್ನ ನಿಮ್ಗೆ ಅರಿವಾಗುವವರೆಗೂ ಆ ಕಷ್ಟಗಳು ಕೊಟ್ಟು ಅದನ್ನ ತೆಗಿತಾರೆ ಅಂತ ಹೇಳ್ತೀವಲ್ಲ. ದ ಪಾಸಿಟಿವಿಟಿ ಇನ್ ಯು ಹಿ ವಿಲ್ ಟೇಕ್ ಔಟ್ ಅಂತ ಸ್ಯಾಟರ್ನ್ ಶನಿ ದೇವರು. ಯಾವ್ದೋ ಒಂದು ಪಡ್ಕೊಳ್ಳಕ್ಕಿಂತ ಮುಂಚೆ ತುಂಬಾ ಕಳ್ಕೊಂಡಿರ್ತೀವಿ ಅಂತ ಹೇಳ್ತಾರಲ್ಲ ಮ್ಯಾಮ್, ಅದ್ರ ಜೊತೆ ನೀವ್ ಹೇಳೋದೇನಂತಂದ್ರೆ ಶನಿ ಕಾಟ ಅನುಭವಿಸಿ ಎಷ್ಟೋ ಕಷ್ಟಗಳ ಅನುಭವಿಸಿದ್ಮೇಲೆ ನೀವ್ ರಾಜನಾಗ್ತೀರಾ, ನಿಮಗೆ ಜಯ ಸಿಗತ್ತೆ ಅಂತ ನೀವ್ ಹೇಳೋದು. ಹಾಗಾಗಿ ಅದಕ್ಕೆ ಇನ್ಫಿನಿಟಿ ಸಿಂಬಲ್ ನ ನಾವು 8 ಗೆ ಹೋಲಿಕೆ ಮಾಡ್ತೀವಿ. 8 ನಾವು ಉಲ್ಟಾ ಮಾಡಿದಾಗ ಇನ್ಫಿನಿಟಿ. 8 ನಮ್ಗೆ ಅಷ್ಟು ಅಬಂಡೆನ್ಸ್ ಕೊಡುತ್ತೆ, ಅಷ್ಟು ದುಡ್ಡು ಸಂಪತ್ತು, ಅಷ್ಟು ಐಶ್ವರ್ಯಗಳು ಕೊಡುತ್ತೆ. ರಾಜಯೋಗ ಕೊಡೋದು ಅಂದ್ರೇನೆ ನಿಮ್ಗೆ 8 ಇಲ್ಲ ಅಂದ್ರೆ ಕೆಲವರು ನನ್ಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರಮ್ಮ, ಮೇಡಮ್ ನಮ್ ನಂಬರ್ ಅಲ್ಲಿ ನಾವು ಫೋನ್ ನಂಬರ್ಸ್ ಕೊಡ್ತಾ ಇರ್ತೀವಲ್ಲ, ಯೂಶಲಿ ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ಕೊಡ್ತಾ ಇರ್ತೀವಿ. ಆ ಲಕ್ಕಿ ಮೊಬೈಲ್ ನಂಬರ್ಸ್ ಅಲ್ಲಿ 8 ಇರಬಾರ್ದು ಅಂತಾರೆ. ಯಾರು ಹೇಳಿದ್ರೋ ಗೊತ್ತಿಲ್ಲ, ಜನರಿಗೆ 8 ಇರ್ಲೇಬಾರ್ದು ಮೇಡಮ್ ಅಂತಾರೆ. ದಿಸ್ ಈಸ್ ಎ ರಾಂಗ್ ಮಿತ್. ಅದು ಅಪನಂಬಿಕೆ, ಮೂಢನಂಬಿಕೆ. ಪ್ಲೀಸ್ ಅದನ್ನ ದಯವಿಟ್ಟು ನಿಮ್ಮ ಸುಮನ್ ಟಿವಿ ಮೂಲಕ ಸಾರ್ವಜನಿಕರಿಗೆ ಹೇಳೋದಂದ್ರೆ 8 ಇರ್ಲೇಬೇಕು. 8 ಇಲ್ಲ ಅಂದ್ರೆ ನಿಮ್ಗೆ ದುಡ್ಡು ಬೇಡವಾಗಾದ್ರೆ, ದುಡ್ಡು ಬೇಡವಾ, ಐಶ್ವರ್ಯ ಬೇಡವಾ, ರಾಜಯೋಗ ಬೇಡವಾ, ಕಾರು, ಲಕ್ಸುರಿಯಸ್, ಖಂಡಿತ ನಿಮ್ಗೆ ಶುಕ್ರನ್ಗಿಂತ ಹೆಚ್ಚಾಗಿ ಕೊಡೋದು ಅಂದ್ರೆ ಶನಿ ಅಂಡ್ ರಾಹು. 4 ಅಂದ್ರೆ ರಾಹು. ಸೊ ರಾಹು ಸಹ ಅಷ್ಟೇ ಕಷ್ಟಗಳು ಕೊಡ್ತಾರೆ, ಡಿಲೇ ಮಾಡ್ತಾರೆ. ರಿಸಲ್ಟ್ ಡಿಲೇ ಆದ್ರೂ ಕೊಡೋದ್ ಮಾತ್ರ ಅಬಂಡೆನ್ಸ್ ಆಗಿ ಕೊಡ್ತಾರೆ. ಇದೆ ಶನಿಕಾಟ ಅನುಭವಿಸಿ ರಾಜಯೋಗ ಪಡ್ಕೊಳ್ಳಿ ಅಂತ ನೀವ್ ಹೇಳೋದು. ಹೌದು. ಅಂದ್ರೆ ಶನಿ ದಶೆ ಬಂದಿದೆ ಅಂತ ಹೇಳ್ಬಿಟ್ಟು ಏನೋ ಅಳ್ತಾ ಕುತ್ಕೋಬಾರ್ದು ಮನೆಯಲ್ಲಿ. ಶನಿಗೆ ದೇವ್ರಂದ್ರೆ ಇಷ್ಟ, ಅಂದ್ರೆ ಕಷ್ಟಪಡ್ಬೇಕು. ನೀವು ಸ್ಮಾರ್ಟ್ ವರ್ಕ್ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ. ಆ ಹಾರ್ಡ್ ವರ್ಕ್ ಮಾಡಿ ಇದ್ ಮಾಡಿದಾಗ ದೇವ್ರನ್ನ ಒಲಿಸ್ತೀವಿ ಅಂತೀವಲ್ಲ, ಸ್ಯಾಟಿಸ್ಫೈ ಮಾಡ್ತೀವಿ, ಆಗ ಬ್ಲೆಸ್ ಮಾಡ್ತಾರೆ. ಇವಾಗ ಆಕ್ಚುಲಿ 8 ಬಾರ್ನ್ ಪೀಪಲ್ ಅಂತ ಹೇಳಿದಾಗ 8 ಅನ್ನೋರು ಲೇಜಿ ಇರ್ತಾರೆ. ಸೊ ಲೇಜಿ ಪ್ಲಾನೆಟ್ ಅದು. ಶನಿ ಅಂದ್ರೆ 8. ಸೊ 8 ಬಾರ್ನ್ ಪೀಪಲ್ ಅಂದ್ರೆ ಶನಿಗೆ ನಾವು ಹೋಲಿಕೆ ಮಾಡ್ತೀವಿ, ಸ್ಯಾಟರ್ನ್ ಪೀಪಲ್ ಅಂತ ಹೇಳ್ತೀವಿ. ಅವ್ರು ಏನಾಗುತ್ತೆ ಅಲ್ಲಿ, ಅವ್ರು ಲೇಜಿ ಆಗಿರ್ತಾರೆ. ಅವರು ಸೋಮೇರಿ ಅಂದ್ರೆ ಅಷ್ಟು ಸೋಮೇರಿಗಳಿರ್ತಾರೆ. ಅವಾಗ ಏನ್ ಮಾಡ್ಬೇಕು, ಅವರು ಆ ಪ್ಲಾನೆಟ್ ಆಕ್ಟಿವೇಟ್ ಆಗ್ಬೇಕು, ಅವರಲ್ಲಿ ದುಡ್ಡು ಎಲ್ಲ ಬರ್ಬೇಕು ಅಂದ್ರೆ ದೇ ಹ್ಯಾವ್ ಟು ವರ್ಕ್ ಹಾರ್ಡ್. ಅಲ್ಲಿ ಕಷ್ಟಪಟ್ರೇನೆ ಅವ್ರಿಗೆ ಅದು ಬರುತ್ತೆ, ಆ ಪ್ರತಿಫಲ ಸಿಗತ್ತೆ ಅವ್ರಿಗೆ. ಆ ರೀತಿ ಇರುತ್ತೆ. ಅವರು 8 ಬಗ್ಗೆ ನಾವು ತಿಳ್ಸ್ಕೊಡ್ಬೇಕು ಅಂದ್ರೆ ದಟ್ ಈಸ್ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ನಿಮ್ಗೆ. ಭಯ ಪಡುವಂತದಂತೂ ಏನು ಇಲ್ಲ ಫ್ರೆಂಡ್ಸ್. ಅದು ಅಸ್ಟ್ರಾಲಜಿಯಸ್ ಆಗೋದು ಅವಮ್ಮ ಇದು ಏನ್ ಬೇಡ. ನೀವು ಒಂದ್ ಕೆಲ್ಸ ಮಾಡಿ, ಯಾರಿಗಾದ್ರೆ ಶನಿ ದೋಷ ಇದೆ ಅಥವಾ ಅಷ್ಟಮ ಶನಿ ನಡೀತಾ ಇದೆ, 7.5 ನಡೀತಾ ಇದೆ ಅಂತ ಹೇಳ್ತಾರಲ್ವಾ, ಆಗ ಏನ್ ಮಾಡಿ ಗೊತ್ತಾ, ದಾನಗಳು ಮಾಡಿ. ಡಾಗ್
ಡಾಗ್ಸ್ಗೆ ರಾಹು ಇಲ್ದೇ ಇರೋರ್ಗೆ ನೀವು ರಾಹು ದಶೆ ನಡೆಯುವಾಗ ಸ್ಟ್ರೀಟ್ ಡಾಗ್ಸ್ಗೆ ಫೀಡ್ ಮಾಡಿ, ಏನು ರೈಸ್, ರೋಟಿ, ಚಪಾತಿ, ಬ್ರೆಡ್, ಬಿಸ್ಕೆಟ್ಸ್ ಕೊಡಿ ಆಯ್ತಾ, ಈ ತರ ದಾನ ಮಾಡಿ. ಬಟ್ ಶನಿಗೆ ಮೆಡಿಟೇಷನ್ ಅಂದ್ರೆ ತುಂಬಾ ಇಷ್ಟ. ಮೆಡಿಟೇಷನ್ ಮಾರ್ನಿಂಗ್ ಯೂನಿವರ್ಸ್ ಸಬ್ಜೆಕ್ಟ್ ಪ್ರಕಾರ ನಾವು ತಿಳ್ಕೊಳೋದಾದ್ರೆ ಮಾರ್ನಿಂಗ್ ಶನಿ ದಶೆ ಇರೋರು ಆರಾಮಾಗಿ ಕುತ್ಕೊಂಡು ಒಂದು 10 minutes ಸಾಕಪ್ಪ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡಿದ್ರೆ ಖಂಡಿತ ನಿಮ್ಗೆ ಇದು ಶನಿ ದೇವರ ಒಂದು ಬ್ಲೆಸ್ಸಿಂಗ್ ಸಿಗತ್ತೆ, ಅನುಗ್ರಹ ಸಿಗುತ್ತೆ, ತಪ್ಪದೇ ಸಿಗತ್ತೆ. ಹಾಗೆ ನೀವು ಮೆಡಿಟೇಷನ್ ಅಂತ ಮೆನ್ಷನ್ ಮಾಡಿದ್ದಕ್ಕೆ ಹೇಳ್ತೀನಿ, ಸ್ಪೆಷಲ್ ಟಾಪಿಕ್ ಎಲ್ಲ ಕಡೆ ಹರಿದಾಡ್ತಿರೋದು ಈ ಕುಂಡಲಿನಿ ಅವೇಕನಿಂಗ್ ಅನ್ನುವಂತ ವಿಷಯ. ಹಂತ ಹಂತವಾಗಿ ಚಕ್ರಗಳು ತೆರೆದುಕೊಳ್ಳುತ್ತೆ, ಆಗ ಯು ವಾಕ್ ಟುವರ್ಡ್ಸ್ ಅಬಂಡೆನ್ಸ್ ಎಲ್ಲ ಹೇಳ್ತಾರೆ. ಸೊ ಇದ್ರಲ್ಲಿ ನಿಮ್ಮ ಪ್ರಕಾರ ಇವಾಗ ಶನಿ ದೋಷ ಯಾರಿಗೆಲ್ಲ ಇದೆ ಅಥವಾ 8ನೇ ತಾರೀಕು ಯಾರೆಲ್ಲ ಹುಟ್ಟಿದ್ದಾರೆ, ಸೊ ಅವ್ರಿಗೆಲ್ಲ ಈ ಕುಂಡಲಿನಿ ಅವೇಕನಿಂಗ್ ಆಗೋದು ಸುಲಭ ಆಗುತ್ತಾ? ಯಾಕಂದ್ರೆ ಧ್ಯಾನಕ್ಕೆ ನೀವು ಅವರಿಗೆ ಸುಲಭ ಆಗುತ್ತೆ ಅಂತ ಹೇಳ್ತೀರಿ, ಧ್ಯಾನ ಮಾಡಿ 10 ನಿಮಿಷ ನಿಮಗೆಲ್ಲ ಸರಿ ಆಗುತ್ತೆ ಅಂತ. ಸೊ ಈ ರೀತಿ ಆಧ್ಯಾತ್ಮಿಕವಾಗಿ ನಾನು ಹೋಗ್ಬೇಕು, ಇಲ್ಲ ಕುಂಡಲಿನಿ ಅವೇಕನಿಂಗ್ ಮಾಡ್ಕೊಳ್ಬೇಕು, ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅವರಿಗೆ ಸುಲಭನಾ, ಬೇರೆಯವ್ರಿಗೂ ಸುಲಭ ಇದೆಯಾ? ಪ್ರತಿಯೊಬ್ಬರಿಗೂ ಪಾಸಿಟಿವ್ನೆಸ್ ಬರುತ್ತೆ. ಚಕ್ರಾಸ್ ಎಲ್ಲ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಮೆಡಿಟೇಷನ್ ಮೂಲಕ ಖಂಡಿತ ಎಲ್ಲರೂ ಪಡ್ಕೋಬಹುದು. ನಾಟ್ ಓನ್ಲಿ 8 born people, 1 born people ಆತರ ಏನಿಲ್ಲ. ಮೆಡಿಟೇಷನ್ ಇಸ್ ಫಾರ್ ಎವ್ರಿ ಒನ್. ಇದ್ರಲ್ಲಿ ಕಾಸ್ಟ್ ಇಲ್ಲ, ರಿಲಿಜನ್ ಇಲ್ಲ, ನಥಿಂಗ್. ಇವನ್ ಕ್ರಿಶ್ಚಿಯನ್ಸ್ ಕ್ಯಾನ್ ಡು, ಮುಸ್ಲಿಮ್ಸ್ ಕ್ಯಾನ್ ಡು, ಎವ್ರಿ ಒನ್. ಅಂದ್ರೆ ಆ ಕುಂಡಲಿನಿ ಅವೇಕನಿಂಗ್ ಅನ್ನೋದು ಏನಿದೆ, ನೀವು ಧ್ಯಾನದ ಸಲುವಾಗಿ 8 born ಇರೋರಿಗೆ ಅದು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಸುಲಭವಾಗಿ ಅವರಿಗೆ ಇದು ಕೆಲ್ಸಕ್ಕೆ ಬರತ್ತಾ, ವರ್ಕ್ ಆಗುತ್ತಾ ಅಂತ ನನ್ನ ಪ್ರಶ್ನೆ ಆಗಿತ್ತು. ಹೌದು, ಕೆಲ್ಸಕ್ಕೆ ಬರುತ್ತೆ, ಚಕ್ರಾಸ್ ಆಕ್ಟಿವೇಟ್ ಆಗುತ್ತೆ, ಅಂಡ್ ಅವ್ರ ಜ್ಞಾನೋದಯ ಅನ್ನೋದು ಜಾಸ್ತಿ ಆಗುತ್ತೆ, ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆಗ್ತಾರೆ. ಮೆಡಿಟೇಷನ್ ಮಾಡೋದ್ರಿಂದ ಕಾಮ್ನೆಸ್ ಬರುತ್ತಲ್ಲ, ನಮ್ ಬ್ರೀತಿಂಗ್ ಮೇಲೆ ಜ್ಞಾನ ಇಡೋದನ್ನ ನಾವು ಮೆಡಿಟೇಷನ್ ಅಂತೀವಿ. ಸೊ ಶನಿ ದೇವ್ರಿಗೆ ಇಷ್ಟ ಮೆಡಿಟೇಷನ್ ಅಂದ್ರೆ, ಅದಕ್ಕೋಸ್ಕರ ನಾವು ಶನಿ ದೇವ್ರನ್ನ ಒಲಿಸ್ಬೇಕು ಅಂದ್ರೆ ನಾವು ಮೆಡಿಟೇಷನ್ ಮಾಡ್ಬೇಕು. ಸೆಕೆಂಡ್, ಲೇಬರ್ಸ್ ಅಂದ್ರೆ ಕಷ್ಟ ಪಡ್ತಾ ಇರ್ತಾರಲ್ಲ, ಶನಿ ಅಂದ್ರೇನೆ ಕಷ್ಟ ಅಂದಾಗ ಕಷ್ಟ ಪಡೋರು ಯಾರು? ತುಂಬಾ ಜನ ಲೇಬರ್ಸ್. ಅದು ಕೂಲಿ ಕೆಲಸ, ಯಾವ್ದೇ ಕೆಲಸ ಆಗಿರ್ಬೋದು, ಅಂತವ್ರಿಗೆ ನೀವು ದಾನ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ನೀವು ಅನ್ನದಾನ ಮಾಡ್ತೀರಾ, ಅವ್ರಿಗೆ ಏನಾದ್ರು ಬಟ್ಟೆ ದಾನಗಳು ಮಾಡ್ತೀರಾ, ದಾನ ದವಸಗಳು ಏನ್ ಮಾಡ್ತೀರಾ, ಸಮಥಿಂಗ್ ಡೊನೇಷನ್ ಮಾಡಿ ಲೇಬರ್ಸ್ಗೆ. ನೋಡಿ ನೀವು ಹೇಗೆ ಆಕ್ಟಿವೇಟ್ ಆಗುತ್ತೆ ಶನಿ ದೇವ್ರ 8 ನಂಬರ್ ಅನ್ನೋದು ಗೊತ್ತಾಗುತ್ತೆ. ಡೇ ಬೈ ಡೇ ಅಟ್ಲೀಸ್ಟ್ ಒಂದು 3 months ಫಾಲೋ ಮಾಡಿ ನೋಡಿ. 3 months ಅಲ್ಲಿ ನಿಮ್ಗೆ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ನೀವು ದಾನ ಬಗ್ಗೆ ಹೇಳ್ತಿದ್ರಿ, ಕರ್ಮ ಕಳಿಬೇಕಂತಂದ್ರೆ ಹೆಚ್ಚು ಕೊಡ್ಬೇಕು ಅಂತ ಹೇಳ್ತಾರೆ. ಹೌದು, ಅದು ಇದಕ್ಕೆ ಹೋಲಿಕೆ ಆಗುತ್ತೆ. ಹೌದು ಹೌದು ಹೌದು. ಕರ್ಮ ಅನ್ನೋದು ಅದು ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಹೌದು, ಬಿಗ್ ಸಬ್ಜೆಕ್ಟ್ ಅದು. ಹೌದು. ಸೊ ಅದ್ರ ಜೊತೆಗೆ ದಾನ ಅನ್ನೋದು ಮಾಡ್ಲೇಬೇಕು. ಇದೆ. ಕರ್ಮ ಕಳಿಬೇಕು ಅಂದ್ರೆ ಹೆಚ್ಚು ದಾನ. ನನ್ನ ಪ್ರಕಾರ ಆಸ್ ಎ ನ್ಯೂಮರಾಲಜಿಸ್ಟ್ ಆರ್ ಮನಿ ಕೋಚ್ ಅಂಡ್ ಹೋಪನು ಸರ್ಟಿಫೈಡ್ ಹೋಪನು ಹೀಲರ್, ಸೊ ಅದ್ರ ಪ್ರಕಾರ ನನ್ನ ಪ್ರಕಾರ, ಬೇರೆ ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ, ಪೂಜೆ ಮತ್ತೆ ಹೋಮಗಳು ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ಅದು ಹೋಮ ಹವನಗಳು ಮಾಡೋ ಬದಲು ದಾನ ಧರ್ಮ ಮಾಡಿ. ಡೆಫಿನೆಟ್ ಆಗಿ 101% ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ನೀವು ಹೊಪನೊಪೊನೊ ಅಂತ ಮೆನ್ಷನ್ ಮಾಡಿದ್ರಿ, ಅದು ಕೂಡ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು ಎಲ್ಲ ಗೊತ್ತಿದೆಯಲ್ಲ. ಇದು ಯಾವ ರೀತಿ ನೋಡಿ, ನನಗೆ ಯೂನಿವರ್ಸ್, ನಾನು ಈ ವಿಷಯಗಳ ಬಗ್ಗೆ ಈ ನಡುವೆ ಹೆಚ್ಚು ಗಮನ ಕೊಡ್ತಾ ನೋಡ್ತಾ ಇದ್ದೀನಿ. ನಾನೇ ಖುದ್ದಾಗಿ ಒಂದಷ್ಟು ವಿಷಯಗಳನ್ನ ನಾನೇ ತಿಳ್ಕೊತಾ ಇದ್ದೀನಿ. ಅದ್ರ ಜೊತೆ ನೀವ್ ಇವತ್ತು ಅತಿಥಿಯಾಗಿ ಬಂದ್ ನನ್ ಮುಂದೆ ಕೂತಿದ್ದೀರಿ, ಅದೇ ವಿಷಯ ನಾವು ಮಾತಾಡ್ತಿದೀವಿ ಅಂದ್ರೆ ಯೂನಿವರ್ಸ್ ಏನೋ ನನಗೂ ಒಂದ್ ಮೆಸೇಜ್ ಕನೆಕ್ಟ್ ಆಗಿದೀವಿ. ಹೌದು, ಕನೆಕ್ಟ್ ಆಗಿದೀವಿ. ನೀವೀಗ ದುಡ್ಡನ್ನ ಹೇಗೆಲ್ಲ ಅಟ್ರಾಕ್ಟ್ ಮಾಡ್ಬೇಕು ಅಂತ ಒಂದು ಅಫರ್ಮೇಶನ್ ಸಹ ನಮ್ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಮ್ಯಾಮ್. ಅದೇ ತರ ನೀವ್ ಹೇಳಿದ್ರಿ ನಾವು ಕ್ಲಾಸಸ್ ಮಾಡ್ತೀವಿ ಅಂತ. ಮನಿ ಎನರ್ಜಿ ಅನ್ನುವಂಥದ್ದು ಒಂದು ಸ್ಪೆಷಲ್ ಕಾನ್ಸೆಪ್ಟ್. ಇವತ್ತು ನಾವು ಮಾತಾಡಿದ ವಿಷಯದಲ್ಲಿ ಮನಿ ಎನರ್ಜಿ, ಇಷ್ಟು ಮಾತಾಡಿದ್ದಕ್ಕೆ ಎಷ್ಟೋ ಎನರ್ಜಿ ಫ್ರೀಕ್ವೆನ್ಸೀಸ್ ಎಲ್ಲ ನಮ್ ಸುತ್ತ ಎಷ್ಟೊಂದು ಚೇಂಜಸ್ ಬಂದಿರತ್ತೆ. ಸೊ ನೀವ್ ಹೇಳಿ, ಮನಿ ಎನರ್ಜಿ ಅನ್ನುವಂತ ಕ್ಲಾಸಸ್ ಅಲ್ಲಿ ಏನೇನ್ ಕಲಿಬಹುದು, ಏನೇನ್ ಕಲಿಯಕ್ ಸಿಗತ್ತೆ, ಒಬ್ರು ಏನಕ್ಕೆ ಸೇರ್ಕೊಳ್ಬೇಕು, ಏನ್ ಕಲಿತಾರೆ, ದುಡ್ಡನ್ನ ಯಾವ ರೀತಿ ನೀವು ಬಳಸ್ಕೋಬೇಕಂತ ಹೇಳ್ಕೊಡ್ತೀರಿ? ಮನಿ ಎನರ್ಜಿ ಕ್ಲಾಸಸ್ ಅಲ್ಲಿ ನಾವು ತಿಳಿಸ್ಕೊಡೋದು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಫಸ್ಟ್ ಹೇಗೆ ಅಟ್ರಾಕ್ಟ್ ಮಾಡ್ಬೇಕು, ಯಾವ್ದನ್ನ ಅಟ್ರಾಕ್ಟ್ ಮಾಡ್ಬೇಕು, ಮನುಷ್ಯನಿಗೆ ಏನ್ ಬೇಕು ಹೇಳಿ.
ದುಡ್ಡು ದುಡ್ಡು ಮುಖ್ಯ. ಫಸ್ಟ್ ಪ್ರಿಫರೆನ್ಸ್ ಮನುಷ್ಯನ್ಗೆ ದುಡ್ಡೇ ದೊಡ್ಡಪ್ಪ. ದುಡ್ಡಿಲ್ಲ ಅಂದ್ರೆ ಜೀವನನೇ ಇಲ್ಲ ಅಲ್ವಾ? ಹೌದು. ಸೊ ಆ ದುಡ್ಡನ್ನ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ನ ಯೂಸ್ ಮಾಡ್ಕೊಂಡು, ಹೇಗೆ ಆಕರ್ಷಣೆ ಸಿದ್ಧಾಂತನ ಯೂಸ್ ಮಾಡ್ಕೊಂಡು ಹೇಗೆ ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೋಬೇಕು, ದುಡ್ಡು ಹಿಂದೆ ನೀವು ಹೋಗೋದಲ್ಲ, ದುಡ್ಡು ನಿಮ್ಮ ಹಿಂದೆ ಹೇಗ್ ಬರ್ಬೇಕು ಅನ್ನೋದನ್ನ ನಾವು ಕ್ಲಾಸಸ್ ಅಲ್ಲಿ ತಿಳಿಸ್ಕೊಡ್ತೀವಿ. ಅಷ್ಟೇ ಅಲ್ಲ, HRCM ಹೆಲ್ತ್ ನ ಹೇಗೆ ನೀವು ಕಾಪಾಡ್ಕೋಬೇಕು, ಹೇಗೆ ಅಭಿವೃದ್ಧಿ ಇಟ್ಕೋಬೇಕು, ನೀವು ಫಿಟ್ ಆಗಿ ಹೇಗಿರ್ಬೇಕು ಅದು ಬರುತ್ತೆ. ಅಂಡ್ ರಿಲೇಶನ್ಶಿಪ್, ಮೇನ್ಲಿ ಈಗಿನ ಕಾಲದಲ್ಲಿ ರಿಲೇಶನ್ಶಿಪ್ ತುಂಬಾನೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದಾರೆ. ಅದು ವೈಫ್ ಅಂಡ್ ಹಸ್ಬೆಂಡ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಶನ್ ಆಗಿರ್ಬೋದು, ಯಾವ್ದೇ ಸಂಬಂಧ, ಆ ರಿಲೇಶನ್ಶಿಪ್ ನ ಹೇಗೆ ನೀವು ಮ್ಯಾನಿಫೆಸ್ಟೇಷನ್ ಅದ್ರ ಮಾಡಬಹುದು. ಜೊತೆ ಇದಕ್ಕೆ ನಾನು ಆಡ್ ಮಾಡೋದಾದ್ರೆ, ಈಗ ಕಾರ್ಪೊರೇಟ್ ಗಳಲ್ಲಿ ಹೈರಾರ್ಕಿಯಲ್ಲಿ ಸುಪೀರಿಯರ್ ಸಬಾರ್ಡಿನೇಟ್ ಹೇಗೆ ಟಾರ್ಗೆಟ್ಸ್ ಇಟ್ಕೋಬಹುದು, ನಿಮ್ ಕೆರಿಯರ್ ಅಲ್ಲಿ ನಿಮ್ಮ ಪ್ರಾಫಿಟ್ಸ್ ಹೇಗೆ ಹೆಚ್ಚು ಮಾಡ್ಕೋಬಹುದು, ಮತ್ತಷ್ಟು ಪ್ರಾಫಿಟ್ ಮಾಡ್ಕೋಬಹುದು, ಎಲ್ಲ ಕಂಪ್ಲೀಟ್ HRCM ನೀವು ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಇಂದ ನೀವು ಅಭಿವೃದ್ಧಿ ಪಡಿಸ್ಕೋಬಹುದು. ಹೇಗೆ ರೆಮಿಡೀಸ್ ಏನು, ಅಫರ್ಮೇಶನ್ಸ್ ಏನು, ನೀವು ಹೇಗೆ ಅದನ್ನ ಟ್ರೈನಿಂಗ್ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಕೊಡ್ಬೇಕು, ಆ ಟ್ರೈನಿಂಗ್ ಆದ್ಮೇಲೆ ಅದನ್ನ ವಿಜುವಲೈಸೇಷನ್ ಅಂತ ಕಾನ್ಸೆಪ್ಟ್ ಬರುತ್ತೆ. ನಿಮ್ಗೆ ಗೊತ್ತಿರತ್ತೆ ವಿಜುವಲೈಸೇಷನ್ ಅಂದ್ರೆ ಊಹಿಸ್ಕೊಳ್ಳೋದು. ಹೂವೆ ಮಾಡ್ಕೊಳ್ಳಿ. ಮೇನ್ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಮೇನ್ ಪಿಲ್ಲರ್ ವಿಜುವಲೈಸೇಷನ್. ಅಂದ್ರೆ ಈಗ ವಿಷನ್ ಬೋರ್ಡ್ಸ್ ಅಂತ ಮಾಡ್ತಾರೆ. ಎಸ್, ವಿಷನ್ ಬೋರ್ಡ್ಸ್ ಹೇಗ್ ಮಾಡ್ಕೋಬೇಕು, ಎಲ್ಲ ರೆಮಿಡೀಸ್, ಟೂಲ್ಸ್, ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ. ಮಿರರ್ ಅಫರ್ಮೇಶನ್ಸ್ ಇರತ್ತೆ, ಮಿರರ್ ಮುಂದೆ ನಿಂತ್ಕೋಬೇಕು ಹೇಗ್ ಮಾಡ್ಕೋಬೇಕು, ಮಿರರ್ ಟೆಕ್ನಿಕ್ಸ್, ಎಲ್ಲ ಟೆಕ್ನಿಕ್ಸ್, ಓಪನ್ ಟೆಕ್ನಿಕ್ ಕೂಡ ಇರುತ್ತೆ. ಎಲ್ಲ ಟೆಕ್ನಿಕ್ಸ್ ಬಳಕೆ ಮಾಡ್ಕೊಂಡು ನೀವು ನಿಮ್ಮ ಲೈಫ್ ನ ನೀವು ಸಕ್ಸಸ್ಫುಲ್ ಆಗಿ ಹೇಗೆ ಲೀಡ್ ಮಾಡಿ ನೇಮ್, ಫೇಮ್, ದುಡ್ಡು, ಸಂಪತ್ತು, ಅಷ್ಟೈಶ್ವರ್ಯಗಳು, ಧನವಂತರಾಗಿ ಕೋಟ್ಯಾಧಿಪತಿಗಳಾಗಿ ಹೇಗೆ ಒಂದು ಬದುಕೋದು ಅನ್ನೋದನ್ನ ತಿಳಿಸ್ಕೊಡಿ. ಜೀವಿಸೋದು, ಬದುಕೋದು ಅಲ್ಲ, ಬದುಕೋದಕ್ಕೂ ಜೀವಿಸೋದಕ್ಕೂ ಡಿಫ್ರೆನ್ಸ್ ಇದೆ. ವ್ಯತ್ಯಾಸ ಇದೆ. ಬದುಕೋದು ಅಂದ್ರೆ ಅಡ್ಜಸ್ಟ್ಮೆಂಟ್, ಹೇಗೋ ಎಲ್ಲರೂ ಬದುಕದಂಗ್ ಬದುಕ್ಬಿಡ್ತೀನಿ, ಆ ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಅದು ಬದುಕೋದು. ಜೀವಿಸೋದು ಅಂದ್ರೆ ನಮ್ಮ ಎಲ್ಲಾ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಂಡು ದುಡ್ಡು, ಸಂಪತ್ತು ಎಲ್ಲವನ್ನ ಅಟ್ರಾಕ್ಟ್ ಮಾಡಿ ಲಕ್ಸುರಿಯಸ್ ಲೈಫ್ ನ, ರಿಚ್ ಲೈಫ್ ನ, ಎಲ್ಲ ಕೋರಿಕೆಗಳನ್ನ ಈಡೇರಿಸ್ಕೊಂಡು ಜೀವಿಸೋದಿದೆ, ಅದು ಜೀವಿಸೋದು. ಅಂದ್ರೆ ಡೋಂಟ್ ಜಸ್ಟ್ ಲಿವ್ ಅಂತ ಹೇಳ್ತಾರೆ. ಆ ತರ ನೀವ್ ಹೇಳ್ತಿರೋದು. ನೋಡಿ, ದುಡ್ಡಿನ A to Z ಏನೇನೆಲ್ಲ ಅಂಶಗಳಿದೆ ನಿಮ್ಮ ಬದುಕಿಗೆ, ದುಡ್ಡು ಸಾಗರವಾಗಿ ಹರಿದು ಬರೋಕೆ ಅನ್ನುವಂತ ಎಲ್ಲಾ ಸೀಕ್ರೆಟ್ಸ್, ಬೀಗದ ಕೈ ಯಾವ್ದು, ಆ ಟ್ರಂಕ್ಗೆ, ಆ ದುಡ್ಡಿನ ಟ್ರಂಕ್ಗೆ ಕೀಲಿ ಹಾಕಿದೀರಾ, ಆ ಕೀಲಿ ಇವ್ರ ಕೈಯಲ್ಲಿದೆ. ಸೊ ಆ ಕೀಲಿನ ನಿಮ್ ಕೈಗೂ ಕೊಡ್ತಾ ಇದ್ದಾರೆ. ಯಾವ ರೀತಿ ಕೊಡ್ತಾರೆ ಅಂದ್ರೆ 13th 14th ಅವರ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆ ಮೂಲಕ ನೀವು ನಿಮ್ಮ ಬದುಕಿಗೆ ದುಡ್ಡನ್ನ ಸ್ವಾಗತ ಮಾಡಿ. ಮ್ಯಾಮ್, ಧನ್ಯವಾದಗಳು. ಥ್ಯಾಂಕ್ ಯು.